ಒಂದು ಹಳೆ ಬಂಗ್ಲೆ. ಅದಕ್ಕೆ ಹೋದವರು ಯಾರು ಹಿಂತಿರುಗಿ ಬರಲ್ಲ ಅಂತ ಒಂದು ಹೆಸರಿದೆ. ಆದ್ರೆ ಅದೇ ಬಂಗ್ಲೆಗೆ ಒಬ್ಬ ಎಂಟ್ರಿ ಕೊಡ್ತಾನೆ. ಅವನಿಗೆ ಭೂತಗಳಂದ್ರೆ ಭಯನೇ ಇಲ್ಲ. ಆದ್ರೆ ನಿಜವಾಗ್ಲಿ ಅಲ್ಲಿ ಭೂತ ಇದೆಯಾ, ಅಥವಾ ಇದು ಎಲ್ಲವೂ ಯಾರೋ ಮಾಡ್ತಿರೋ ಒಂದು ಆಟನ? ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಭೂತ್ ಬಂಗ್ಲಾ ಮೂವಿನ. ಈ ಸಿನಿಮಾ ಭಯ, ಕಾಮಿಡಿ ಮತ್ತು ಸಸ್ಪೆನ್ಸ್ ಇಂದ ತುಂಬಿದೆ. ಸೊ ಮೂವಿ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಮೂವಿ ಸ್ಟಾರ್ಟ್ ಆಗುತ್ತೆ. ಮಧ್ಯರಾತ್ರಿ ಆಗಿರುತ್ತೆ. ತುಂಬಾ ಜೋರಾಗಿ ಸಿಡ್ಲು ಮತ್ತೆ ಮಳೆ ಬರ್ತಾ ಇದೆ. ಇಲ್ಲಿ 4 ಜನ ಹುಡುಗರು ಡೆಲ್ಲಿಯಿಂದ ಮಂಗಲ್ಪುರ್ ಹೋಗೋ ಸ್ಟೇಷನ್ ನಲ್ಲಿ ಮಧ್ಯರಾತ್ರಿ 1 ಗಂಟೆಗೆ ಎಲ್ಲೋ ಹೋಗೋದಿಕ್ಕೆ ಪ್ಯಾಸೆಂಜರ್ ಟ್ರೈನ್ ಹತ್ತಕ್ಕೆ ಬಂದಿರ್ತಾರೆ. ಆದ್ರೆ ಸ್ಟೇಷನ್ ಮಾಸ್ಟರ್ ಹತ್ರ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಮಳೆಯಿಂದ ಟ್ರೈನ್ ಸ್ವಲ್ಪ ಡಿಲೇ ಆಗಿದೆ ಅಂತ. ಅಲ್ಲಿ ಒಬ್ಬ ಬಾಬಾ ಇರ್ತಾನೆ. ಅವನು ಬಿಸಿ ಕಾಯಿಸ್ಕೊತಾ ಇರ್ತಾನೆ. ಅಲ್ಲಿ ತುಂಬಾನೇ ಚಳಿ ಇರೋ ಕಾರಣ ಆ ಹುಡುಗರು ಆ ಬಾಬಾ ಹತ್ರ ಹೋಗ್ತಾರೆ. ಅವಾಗ ಆ ಬಾಬಾ ಮಂಗಲ್ಪುರದ ಒಂದು ರಹಸ್ಯಮಯ ಒಂದು ಕಥೆನ ಹೇಳ್ತಾನೆ. ಬಾಬಾ ಹೇಳ್ತಾನೆ, ಮಂಗಲ್ಪುರದಲ್ಲಿ ಯಾರು ಮದ್ವೆ ಮಾಡ್ಕೊಳಲ್ಲ. ಯಾಕಂದ್ರೆ ಯಾರು ಮದ್ವೆ ಮಾಡ್ಕೋತಾರೋ ಒಬ್ಬ ರಾಕ್ಷಸ ಬಂದು ಆ ಹೆಣ್ಣನ್ನ ಕರ್ಕೊಂಡು ಹೋಗ್ತಾನೆ. ಇವಾಗ ನಮಗೆ ಸ್ಟೋರಿ ತೋರಿಸ್ತಾರೆ. ಕತೆ ಪಾಸ್ಟಿಗೆ ಹೋಗುತ್ತೆ. ಪಾಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ ಅಲ್ಲೊಂದು ಮದುವೆ ಆಗ್ತಾ ಇರುತ್ತೆ. ಎಲ್ಲ ಫ್ಯಾಮಿಲಿ ಸೇರ್ಕೊಂಡು ಲಕ್ನೋ ಏರ್ಪೋರ್ಟಿಗೆ ಹೋಗ್ತಾ ಇರ್ತಾರೆ. ಅವರು ಹೋಗ್ಬೇಕಾದ್ರೆ ರೋಡ್ ಸ್ವಲ್ಪ ಜನ ಹೇಳ್ತಾರೆ ತುಂಬಾನೇ ಮಳೆ ಬರ್ತಿರೋ ಕಾರಣ ರೋಡ್ ಬಂದಾಗಿದೆ. ಸೊ ನೀವು ಮಂಗಲ್ಪುರ ಇದೆಯಲ್ಲ ಆ ರೋಡಿಂದ ಹೋಗ್ಬೇಕಾಗುತ್ತೆ. ಆದ್ರೆ ಡ್ರೈವರು ಮಂಗಲ್ಪುರದವನೇ ಇರ್ತಾನೆ. ಅವನು ಆ ಫ್ಯಾಮಿಲಿಗೆ ವಾರ್ನ್ ಮಾಡ್ತಾನೆ. ಅವ್ನು ಹೇಳ್ತಾನೆ, ಲಾಸ್ಟ್ 12 ವರ್ಷ ಹಿಂದ್ಗಡೆ ಇದೇ ತರ ಒಬ್ಳು ಮದ್ವೆ ಹೆಣ್ಣು ಮಾಯ ಆಗಿದ್ಲು. ನಾವೇನಾದ್ರೂ ಮಂಗಲ್ಪುರ್ ರೋಡಿಂದ ಹೋದ್ರೆ ನೀವು ಮತ್ತೆ ಮದ್ವೆ ಹೆಣ್ಣು ಯಾರು ಉಳಿಯಲ್ಲ ಅಂತ ಹೇಳ್ತಾನೆ. ಆದ್ರೆ ಡ್ರೈವರ್ ಮಾತು ಯಾರು ಕೇಳಲ್ಲ. ಅವರು ಇವಾಗ ಅದೇ ರೋಡಿಂದ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಕಾಡಿನ ಮಧ್ಯದಲ್ಲಿ ಬಸ್ಸಿಂದ ಒಂದು ಟೈರು ಪಂಚರ್ ಆಗ್ಬಿಡುತ್ತೆ. ಅವಾಗ ಅಲ್ಲಿ ಒಂದು ಆತ್ಮ ಬರುತ್ತೆ. ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ರಿಗೂ ಸಾಯಿಸ್ಬಿಡುತ್ತೆ. ಆಮೇಲೆ ಮದ್ವೆ ಹೆಣ್ಣನ್ನ ಎತ್ಕೊಂಡು ಹೋಗ್ಬಿಡುತ್ತೆ. ಇವಾಗ ಸೀನ್ ಚೇಂಜ್ ಆಗುತ್ತೆ. ನಾವಿಲ್ಲಿ ಮಂಗಲ್ಪುರದೊಂದು ಮೆಹಲ್ನ ನೋಡ್ತೀವಿ, ಅಂದ್ರೆ ಒಂದು ಅರಮನೆನ ನೋಡ್ತೀವಿ. ಈ ಅರಮನೆಯ ಮಾಲೀಕ ಆಚಾರ್ಯ ದುಷ್ಯಂತ್. ಆದ್ರೆ ಅವ್ರದ್ದು ಇವಾಗ ನಿಧನ ಆಗಿದೆ. ಅವನ್ ಮ್ಯಾನೇಜರು ಶಾಂತಾರಾಮ್ ಅಂತ. ಅವನು ಮಾತಾಡ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ. ಶಾಂತಾರಾಮಿಗೆ ಅವನ ಮಾಲೀಕ ಆಚಾರ್ಯ ಸತ್ತಿರೋದು ತುಂಬಾನೇ ಬೇಜಾರಾಗಿರುತ್ತೆ. ಇವಾಗ ಮತ್ತೆ ಸೀನ್ ಶಿಫ್ಟ್ ಆಗ್ಬಿಟ್ಟು ನಾವು ಲಂಡನ್ ನೋಡ್ತೀವಿ. ಈಗ ನಾವಿಲ್ಲಿ ನೋಡ್ಬೋದು ವಾಸುದೇವ್ ಅಂತ ಒಬ್ಬ ವ್ಯಕ್ತಿನ. ಅವನಿಗೆ 2 ಮಕ್ಕಳಿರ್ತಾರೆ, ಮೀರಾ ಮತ್ತೆ ಅರ್ಜುನ್. ಮೀರಾನ ಮದ್ವೆ ರಾಹುಲ್ ಅನ್ನೋ ವ್ಯಕ್ತಿ ಜೊತೆಗೆ ಆಗ್ಬೇಕಾಗಿರುತ್ತೆ. ಆದ್ರೆ ರಾಹುಲ್ ಮನೆಯವರ ಪಂಡಿತರಿಗೆ ಆ ಹುಡುಗಿಯಲ್ಲಿ ಏನೋ ಒಂದು ದೋಷ ಕಂಡಿತ್ತು. ಅದಕ್ಕೆ ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ ಮೀರಾನ ಮದ್ವೆ ಮೊದ್ಲು ಒಂದು ಮರ ಅಂದ್ರೆ ಟ್ರೀ ಜೊತೆ ಮಾಡ್ತಾರೆ. ಮಾಡ್ಬಿಟ್ಟು ಅದನ್ನ ಕಟ್ ಮಾಡ್ಬಿಡ್ತಾರೆ. ಈ ತರ ಆ ದೋಷ ಮುಗ್ದೋಗುತ್ತೆ ಅಂತ ಅವ್ರ ನಂಬಿಕೆ. ಈಗ ಅರ್ಜುನ್ನಿಗೆ ಅವನ ತಂಗಿಗೋಸ್ಕರ ಸ್ವಲ್ಪ ಮಂತ್ರಗಳನ್ನ ಉಚ್ಚಾರಣೆ ಮಾಡ್ಬೇಕು. ಆದ್ರೆ ಅವನು ಅದನ್ನ ಕರೆಕ್ಟ್ ಆಗಿ ಮಾಡೋದಿಲ್ಲ. ಎನಿವೇಸ್ ಇವಾಗ ಮೀರಾನ ಮದ್ವೆ ಇರುತ್ತಲ್ಲ, ಆ ಮುಹೂರ್ತ 30 ನವೆಂಬರ್ಗೆ ಬಂದಿತ್ತು. ವಾಸುದೇವ್ ಅರ್ಜುನಿಗೆ ತುಂಬಾನೇ ಬೈತಾ ಇರ್ತಾನೆ. ಆದ್ರೆ ಒಳಗೊಳಗೆ ತುಂಬಾನೇ ಪ್ರೀತಿ ಕೂಡ ಮಾಡ್ತಾ ಇರ್ತಾನೆ. ಸೊ ಈಗ ವಾಸುದೇವ್ ಸಿಡ್ನಿಗೆ ಹೋಗ್ತಾನೆ, ಇದು ಲೆಕ್ಚರಿನ ಕೆಲ್ಸಕ್ಕೆ. ವಾಸುದೇವ ಹೊರಡ್ತಿದ್ದಂಗೆನೆ ಅಲ್ಲಿ ಒಬ್ಬ ಲಾಯರ್ ಬರ್ತಾನೆ. ಲಾಯರ್ ಬಂದು ಮೀರಾಗೆ ಹೇಳ್ತಾನೆ, ನಿನ್ನ ಹೆಸರಲ್ಲಿ ಒಂದು ಪ್ರಾಪರ್ಟಿ ಇದೆ. ಆದ್ರೆ ಅರ್ಜುನ್ ಮತ್ತೆ ಮೀರಾ ಹೇಳ್ತಾರೆ, ನಮಗೆ ಯಾವ ಪ್ರಾಪರ್ಟಿ ಬಗ್ಗೆನೂ ಗೊತ್ತಿಲ್ಲ ಅಂತ. ಅವಾಗ ಲಾಯರ್ ಹೇಳ್ತಾನೆ, ದುಷ್ಯಂತ್ ಇದಾರಲ್ಲ, ಅವ್ರು ನಿನ್ನ ಹೆಸರಲ್ಲಿ ಮಂಗಲ್ಪುರದಲ್ಲಿ ಈ ಒಂದು ಅರಮನೆನ ಬಿಟ್ಟು ಹೋಗಿದ್ದಾರೆ. ಅವ್ರು ಹೇಳಿದ್ರು ನಾನ್ ಸತ್ತಾದ್ಮೇಲೆ ಈ ಒಂದು ಅರಮನೆ ನನ್ನ ಒಂದು ಮೊಮ್ಮಕ್ಕಳಿಗೆ ಹೋಗ್ಬೇಕು ಅಂತ. ಸೊ ಟೆಕ್ನಿಕಲಿ ಅದು ಇವಾಗ ನಿಮ್ಮಿಬ್ರದ್ದು. ಈಗ ಅವ್ರು ಪ್ಲಾನ್ ಮಾಡ್ತಾರೆ ಮೀರಾ ಮದ್ವೆನ ಅದೇ ಅರಮನೆಯಲ್ಲಿ ಮಾಡಿ ಮುಗಿಸ್ಬಿಡೋಣ ಅಂತ. ಇದ್ರ ಬಗ್ಗೆ ಕೇಳೋದಿಕ್ಕೆ ಅವರು ಅವ್ರ ಅಪ್ಪಂಗೂ ಕೂಡ ಕಾಲ್ ಮಾಡ್ತಾರೆ ವಾಸುದೇವಗೆ. ಆದ್ರೆ ಅವರಪ್ಪ ಕಾಲ್ನ ಎತ್ತೋದಿಲ್ಲ, ಯಾಕಂದ್ರೆ ಅವನು ಕೆಲ್ಸದ ಮೇಲೆ ಹೊರಗೆ ಹೋಗಿರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಅರ್ಜುನ್ ಪ್ಲೇನ್ ಟಿಕೆಟ್ ಬುಕ್ ಮಾಡ್ಬಿಟ್ಟು ಸೀದಾ ಮಂಗಲ್ಪುರಗೆ ಬರ್ತಾನೆ ಆ ಒಂದು ಅರಮನೆನ ನೋಡೋದಿಕ್ಕೆ. ಆ ಅರಮನೆ ತುಂಬಾನೇ ಕ್ರೀಪಿ ಆಗಿತ್ತು, ಯಾಕಂದ್ರೆ ಬಹಳನೇ ಧೂಳು ಹಿಡಿದೋಗಿತ್ತು. ಬಹಳ ವರ್ಷಗಳಿಂದ ಹಾಗೆ ಇತ್ತು. ಅವನು ಕೇರ್ ಟೇಕರ್ಗೆ ಹೇಳ್ತಾನೆ, ಇದನ್ನ ರೆನೋವೇಟ್ ಮಾಡಿಸ್ಬೇಕು ನಾವು ಅಂತ. ಈ ಮಾತನ್ನ ಕೇರ್ ಟೇಕರ್ ಕೇಳಿಸ್ಕೊಂಡ್ಬಿಟ್ಟು ತುಂಬಾನೇ ಸೈಲೆಂಟ್ ಆಗ್ಬಿಡ್ತಾನೆ. ಅವನು ಅರ್ಜುನಿಗೆ ಹೇಳ್ತಾನೆ, ನಿಮ್ ತಾತ ಕೂಡ ಇಲ್ಲಿ ಇರ್ತಾ ಇರ್ಲಿಲ್ಲ. ಅವರು ಒಂದ್ ರೂಮಲ್ಲಿ ಇರ್ತಾ ಇದ್ರು. ಹೊರಗೆ ಹೋದ ತಕ್ಷಣನೇ ಆ ರೂಮಿಗೆ ಬೀಗ ಹಾಕ್ಬಿಡ್ತಾ ಇದ್ರು. ಅವರು ಬಿಲೀವ್ ಮಾಡ್ತಾ ಇದ್ರು ಅವರು ಇಲ್ಲಿ ಏನೋ ಒಂದು ಕೆಟ್ಟ ಶಕ್ತಿ ಇದೆ, ಅದಕ್ಕೋಸ್ಕರ ಅವರು ಇಲ್ಲಿ ಇರ್ತಾ ಇರ್ಲಿಲ್ಲ. ನೀವು ಕೂಡ ಅವ್ರ ತರನೇ ಇರ್ಬೇಕು, ಇಲ್ಲಿ ಇರಬಾರ್ದು ಅಂತ ಹೇಳ್ತಾನೆ. ಆದ್ರೆ ಅರ್ಜುನ್ ಆ ಎಲ್ಲ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅವನ್ ತಂಗಿ ಮದ್ವೆ ಅಂತೂ ಇಲ್ಲೇ ಮಾಡ್ಬೇಕು ಅಂತ ಫಿಕ್ಸ್ ಆಗಿರ್ತಾನೆ. ಇವಾಗ ಅವನೊಬ್ಬ ವೆಡ್ಡಿಂಗ್ ಪ್ಲಾನರ್ ನ ಹೈರ್ ಮಾಡ್ತಾನೆ. ಅವನ್ ತಂಗಿ ಎಲ್ಲ ಮದ್ವೆ ಜವಾಬ್ದಾರಿ ಅವರೇ ನೋಡ್ಕೊತಾ ಇದ್ರು. ಆ ವೆಡ್ಡಿಂಗ್ ಪ್ಲಾನರ್ ನ ಹೆಸರು ಜಗ್ಗು ಅಂತ. ಇವಾಗ ಕೇರ್ ಟೇಕರ್ಗೆ ಗೊತ್ತಾಗಿದೆ ಅರ್ಜುನ್ ಅವನ್ ತಂಗಿ ಮದ್ವೆ ಇಲ್ಲೇ ಮಾಡಕ್ ಹೊರಟಿದ್ದಾನೆ ಅಂತ. ಆದ್ರೆ ಅವನಿಗೆ ಗೊತ್ತು ಮಂಗಲ್ಪುರದಲ್ಲಿ ಯಾವುದೇ ಒಂದು ಮದ್ವೆ ಆಗೋದಿಲ್ಲ, ಯಾಕಂದ್ರೆ ರಾಕ್ಷಸ ಬಂದ್ಬಿಟ್ಟು ಹೆಣ್ಣನ್ನ ಎತ್ಕೊಂಡು ಹೋಗ್ತಾನೆ. ಈಗ ಆ ಕೇರ್ ಟೇಕರು ಅರ್ಜುನಿಗೆ ವಧುಸುರ ಬಗ್ಗೆ ಹೇಳ್ತಾನೆ. ವಧುಸುರ ಅದೇ ರಾಕ್ಷಸ, ಮದ್ವೆ ಹೆಣ್ಣನ್ನ ಎತ್ಕೊಂಡು ಹೋಗ್ಬಿಟ್ಟು ಸಾಯಿಸ್ತಾ ಇರ್ತಾನೆ.
ಇವಾಗ ಅರ್ಜುನ್ ಆ ವಧುಸರ ಕತೆನ ಕೇಳ್ತಾನೆ. ಯಾರು ಆ ವಧುಸರು, ಅವನ್ ಕತೆ ಏನು ಹೇಳು ಅಂತ ಕೇಳಿದಾಗ ಆ ಕೇರ್ ಟೇಕರ್ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ಟೋರಿ ಪಾಸ್ಟ್ ಗೆ ಹೋಗುತ್ತೆ. ತುಂಬಾ ವರ್ಷಗಳ ಹಿಂದೆ ಒಬ್ಳು ಅಸುರ ಕನ್ಯಾ ಮತ್ತೆ ದೇವಪುತ್ರ ಮಧ್ಯ ಪ್ರೀತಿಯಾಗುತ್ತೆ. ಆದ್ರೆ ಅವರಿಬ್ರು ಮಧ್ಯ ಮದುವೆ ಆಗಿರ್ಲಿಲ್ಲ. ಆದ್ರೆ ಅಸುರ ಕನ್ಯಾ ಗರ್ಭವತಿ ಆಗಿದ್ಲು. ಅವಳು ಡಿಸೈಡ್ ಮಾಡ್ತಾಳೆ ಆ ಒಂದು ಮಗುಗೆ ಜನ್ಮನ ಕೊಡ್ತೀನಿ ಅಂತ. ಆ ಮಗು ಇರುತ್ತಲ್ಲ ಅದೇ ವಧುಸುರ್. ಆ ವಧುಸುರು ಕಲಿಯುಗದ ಸ್ಟಾರ್ಟಿಂಗ್ ಅಲ್ಲಿ ಜನ್ಮನ ತಗೊಂಡಿರುತ್ತೆ. ಇವಾಗ ಇನ್ನೊಬ್ಬ ರಾಕ್ಷಸ ಇರ್ತಾನೆ, ಅವನ ಹೆಸರು ಅಂಧಕಾರತ. ಅದೇ ರಾಕ್ಷಸಗೆ ಅಸುರ ಕನ್ಯಾ ಅವಳ ಸ್ವಂತ ಮಗ ವಧುಸುರನ್ನ ಕೊಟ್ಟಿರ್ತಾಳೆ. ಇವಾಗ ವಧುಸುರನ್ನ ಬೆಳೆಸಿರೋದು ಮತ್ತೆ ಕೇರ್ ತಗೊಂಡಿರೋದು ಅದೇ ರಾಕ್ಷಸ. ವಧುಸುರ ದೊಡ್ಡನಾದ ತಕ್ಷಣ ಶಕ್ತಿಗಳನ್ನ ಪಡ್ಕೊಳ್ಳೋದಿಕ್ಕೆ ಶಿವನ ಧ್ಯಾನನ ಮಾಡ್ತಾನೆ. ವಧುಸುರಂಗೆ ಇವಾಗ ಒಂದು ಗಿಫ್ಟ್ ಸಿಕ್ಕಿದೆ, ಅವನು ಅಮರ ಆಗಿದ್ದಾನೆ. ಆ ಗಿಫ್ಟ್ ಏನಪ್ಪಾ ಅಂತಂದ್ರೆ ಅವನ ಅಂತ್ಯ, ಅಂದ್ರೆ ಅವನ ಸಾವು ಅವನ ಕೈಯಿಂದಾನೇ ಆಗ್ಬೇಕು, ಅಥವಾ ಅವನಿಗೆ ಯಾರು ಹುಟ್ಟುತ್ತಾರಲ್ಲ ಅವ್ರ ಕೈಯಿಂದ ಆಗ್ಬೇಕು. ಅದ್ ಬಿಟ್ರೆ ಯಾರು ಅವನಿಗೆ ಸಾಯಿಸೋದಿಕ್ಕೆ ಆಗೋದಿಲ್ಲ. ವಧುಸರು ಇವಾಗ ದೇವರುಗಳ ಜೊತೆ ಯುದ್ಧನ ಪ್ರಾರಂಭ ಮಾಡಿದಾನೆ. ದೇವರುಗಳೆಲ್ಲ ಸಹಾಯಕ್ಕೋಸ್ಕರ ವಿಷ್ಣು ದೇವ್ರ ಹತ್ರ ಹೋಗಿರ್ತಾರೆ. ವಿಷ್ಣು ದೇವರು ವೃಕ್ಷಿಣಿ ಅನ್ನೋ ಒಂದು ಕನ್ಯೆನ ಕಳಿಸ್ತಾನೆ. ಅವಳು ತುಂಬಾನೇ ಸುಂದರವಾಗಿರ್ತಾಳೆ. ಅವಳ ಒಂದು ಪ್ರೀತಿಯಲ್ಲಿ ವಸುಧರ ಬಿದ್ದ್ಬಿಡ್ತಾನೆ. ಮದ್ವೆ ಆಗೋ ಟೈಮಲ್ಲಿ ವೃಕ್ಷಿಣಿ ಆ ಒಂದು ಹೂವಿನ ಮಾಲೆ ಇರುತ್ತಲ್ಲ ಅದ್ರಲ್ಲೇನೆ ಚಾಕು ಬಚ್ಚಿಟ್ಟಿರ್ತಾಳೆ. ವೃಕ್ಷಿಣಿ ಆ ಒಂದು ವೆಪನ್ನ ತಗೊಂಡು ವಧುಸರನ ಎದೆಗೆ ಚುಚ್ಚುತ್ತಾಳೆ. ಚುಚ್ಚಿದಾದ್ಮೇಲೆ ಆ ಒಂದು ವಿಶಾಲವಾದ ದೈತ್ಯವಾದ ಒಂದು ದೇಹ ಕೆಳಗೆ ಬೀಳುತ್ತೆ. ಆದ್ರೆ ಅವನಿಗೆ ವರ ಇರೋ ಕಾರಣ ಅವನು ಸಾಯೋದಿಲ್ಲ, ಅವನ ಒಂದು ಆತ್ಮ ಅಲ್ಲೇ ಉಳ್ಕೊಳ್ಳುತ್ತೆ. ಇವಾಗ ವೃಕ್ಷಿಣಿ ಏನ್ ಐಡಿಯಾ ಮಾಡ್ತಾಳೆ ಅಂತಂದ್ರೆ, ಇವಾಗ ಅವನ ಒಂದು ಸಮಾಧಿ, ಇವಾಗ ಅದೊಂದು ಟೆಂಪಲ್. ವೃಕ್ಷಿಣಿ ಅವನ ಸಮಾಧಿ ಮೇಲೆ ಕೈ ಇಟ್ಬಿಟ್ಟು ಅವಳ ಶಕ್ತಿಯನ್ನು ಉಪಯೋಗಿಸ್ಬಿಟ್ಟು ಇವಾಗ ಒಂದು ಮರವಾಗಿ ಕನ್ವರ್ಟ್ ಆಗ್ತಾಳೆ. ಅವಳು ಆತರ ಯಾಕೆ ಮಾಡ್ತಾಳೆ ಅಂತಂದ್ರೆ, ಅವಳು ಆತರ ಮಾಡಿದ್ದಕ್ಕೆ ಇವಾಗ ಅವನ ಆತ್ಮ ಇವಾಗ ಇಲ್ಲಿ ಬಂದಿ ಆಗ್ಬಿಟ್ಟಿದೆ, ಅದು ಎಲ್ಲಿ ಹೋಗೋದಿಕ್ಕೆ ಆಗೋದಿಲ್ಲ. ಈಗ ಸ್ಟೋರಿ ಪ್ರೆಸೆಂಟಿಗೆ ಬರುತ್ತೆ. ಇದು ವಧುಸರನ ಕಂಪ್ಲೀಟ್ ಸ್ಟೋರಿ. ಇವಾಗ ಅರ್ಜುನ್ ಆ ಶಾಂತಾರಾಮ್ ಇದನ್ನೆಲ್ಲ ಕೇರ್ ಟೇಕರ್ ಅವನಿಗೆ ಒಪ್ಪಿಸ್ತಾನೆ ಮದ್ವೆನ ಮಾಡ್ಸೋದಿಕ್ಕೆ ಮತ್ತು ಎಲ್ಲ ಒಂದು ರೆನೋವೇಷನ್ ಮಾಡ್ಸೋದಿಕ್ಕೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಪ್ರಿಯಾ ಅನ್ನೋ ಹುಡುಗಿನ ನೋಡ್ತೀವಿ. ಅವಳು ಅಮಿತ್ ಕುಮಾರ್ ಹತ್ರ ಬಂದಿರ್ತಾಳೆ. ನಾನು ನಿಮಗೆ ಸ್ಟಾರ್ಟಿಂಗ್ ಒಂದು ಕತೆ ಹೇಳಿದ್ನಲ್ಲ, ರಾಕ್ಷಸ ಬಂದ್ಬಿಟ್ಟು ಮದ್ವೆ ಆಗ್ಬೇಕಾದ್ರೆ ಆ ಒಂದು ಹೆಣ್ಣನ್ನ ಎತ್ಕೊಂಡು ಹೋಗ್ಬಿಡ್ತಾನೆ ಅಂತ. ಆ ಮದ್ವೆ ಹೆಣ್ಣು ಬೇರೆ ಯಾರು ಅಲ್ಲ, ಪ್ರಿಯನ ಸಿಸ್ಟರ್. ಅವಳಿಗೆ ಅವಳ ಫ್ಯಾಮಿಲಿ ಎಲ್ಲಿ ಹೋದ್ರು ಅಂತಾನೆ ಗೊತ್ತಿರಲ್ಲ. ಫೋಟೋ ನೋಡ್ಬಿಟ್ಟು ಎಲ್ರಿಗೂ ಅನ್ನಿಸ್ತಾ ಇತ್ತು ಯಾವ್ದೋ ಒಂದು ಕಾಡಲ್ಲಿ ಒಂದು ಪ್ರಾಣಿ ಇದೆ ಅದ್ರ ಕೆಲ್ಸ ಅಂತ. ಆದ್ರೆ ನಮಗೆಲ್ರಿಗೂ ಗೊತ್ತು ಅದು ವಧುಸರನ ಕೆಲಸ ಅಂತ. ಒಂದು ದಿನ ಜಗದೀಶ್ ಅನ್ನೋ ವ್ಯಕ್ತಿ ಅರಮನೆಯಲ್ಲಿ ಮಲಗಿರ್ತಾನೆ. ಅವ್ನ್ ಮಲಗಿರ್ಬೇಕಾದ್ರೆ ಯಾರೊಬ್ರು ಕಾಣಿಸ್ತಾರೆ. ಸೊ ಅವನಿಗೆ ಎಚ್ಚರ ಆಗುತ್ತೆ. ಆ ಎಚ್ಚರ ಆದಾಗ ಒಂದು ಸದ್ದಾಗುತ್ತಲ್ಲ, ಅದರಿಂದ ಅರ್ಜುನ್ ಕೂಡ ಎದ್ದೇಳ್ತಾನೆ. ಆದ್ರೆ ಆ ವ್ಯಕ್ತಿ ಯಾರು ವಧುಸುರ ಅಲ್ಲ, ಅದೊಬ್ಬ ಎಲೆಕ್ಟ್ರಿಷಿಯನ್ ಇದ್ದ. ಸ್ವಲ್ಪ ಕೆಲ್ಸಕ್ಕೋಸ್ಕರ ಅವನಿಗೆ ಕರೆಸ್ಕೊಂಡಿದ್ರು. ಆ ಎಲೆಕ್ಟ್ರಿಷಿಯನ್ ಹೆಸರು ಬಲ್ಲಿ ಅಂತ. ಅವನ ಜೊತೆ ತುಂಬಾನೇ ಟೀಮ್ ಮೆಂಬರ್ಸ್ ಬಂದಿರ್ತಾರೆ. ಅದರಲ್ಲಿ ರಾಗಿಣಿ ಅಂತ ಒಬ್ಳು ಕುಕ್ ಕೂಡ ಇದ್ಲು. ಇವಾಗ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅರಮನೆಯ ರೆನೋವೇಷನ್ ಕೆಲಸ ತುಂಬಾನೇ ಚೆನ್ನಾಗಿ ಆಗ್ತಾ ಇದೆ. ಆದ್ರೆ ಒಂದು ಪ್ರಾಬ್ಲಮ್ ಆಗಿದೆ. ಇವಾಗ ಬಾತ್ರೂಮಿನ ಗೀಸರ್ ಇರುತ್ತಲ್ಲ, ಸ್ವಲ್ಪ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗಿರೋದಕ್ಕೆ ಆ ಗೀಸರ್ ನೀರ್ನ ತುಂಬಾನೇ ಬಿಸಿ ಮಾಡ್ಬಿಡುತ್ತೆ. ಇದರಿಂದ ಜಗದೀಶನ ಹಿಂದ್ಗಡೆ ಸುಟ್ಟೋಗ್ಬಿಡುತ್ತೆ. ಅದನ್ನ ಚೆಕ್ ಮಾಡಕ್ಕೆ ಅಂತ ಅರ್ಜುನ್ ಬರ್ತಾನೆ. ಅರ್ಜುನ್ ಗೀಸರ್ನ ಆಫ್ ಮಾಡಕ್ಕೆ ಅಂತ ಬಂದಾಗ ನೀರೆಲ್ಲ ಕೆಳಗಿತ್ತು, ಆಮೇಲೆ ವೈರ್ ಕೂಡ ಓಪನ್ ಆಗಿತ್ತು. ಅವನಿಗೆ ಶಾಕ್ ಹೊಡೆಯುತ್ತೆ. ಶಾಕ್ ಹೊಡೆದಿದ್ದಕ್ಕೋಸ್ಕರ ಅವನ ಒಂದು ಹಾರ್ಟ್ ಬಿಟ್ಟು ನಿಂತು ಬಿಡುತ್ತೆ. ಸೊ ಟೆಕ್ನಿಕಲಿ ಅವನು ಸತ್ತು ಹೋಗಿದ್ದ. ಆದ್ರೆ ಫಾರ್ ಸಮ್ ರೀಸನ್ ಅಲ್ಲಿ ಪ್ರಿಯಾ ಬಂದಿರ್ತಾಳೆ. ಪ್ರಿಯಾ CPR ನ ಕೊಟ್ಬಿಟ್ಟು ಅರ್ಜುನಿಗೆ ಬದುಕಿಸ್ಬಿಡ್ತಾಳೆ. ಸೊ ಅವನ ಒಂದು ಲೈಫ್ ಸೇವ್ ಆಗುತ್ತೆ. ಪ್ರಿಯಾ ಅವಳ ಬಗ್ಗೆ ಹೇಳ್ತಾಳೆ, ಅವಳೊಬ್ಳು ರೈಟರು. ಅವಳು ಏನ್ಷಿಯಂಟ್ ಟೆಂಪಲ್ಸ್ ಬಗ್ಗೆ ಒಂದು ಬುಕ್ ನ ಬರೀತಾ ಇದ್ದೀನಿ ಅಂತ ಹೇಳಿರ್ತಾಳೆ. ಪ್ರಿಯಾಗೆ ಅವತ್ತಿನ ದಿನ ಸಂಜೆ ಸೀತಾಪುರ್ ಹೋಗ್ಬೇಕಾಗಿರುತ್ತೆ. ಇದಕ್ಕೆ ಅರ್ಜುನ್ ಸ್ವತಃ ಅವನೇ ಖುದ್ದಾಗಿ ಅವಳನ್ನ ಬಸ್ ಸ್ಟಾಪಿಗೆ ಬಿಡೋದಿಕ್ಕೆ ಹೋಗ್ತಾನೆ. ಅದಾದ ತಕ್ಷಣ ಅವನು ಅವನ ತಂಗಿ ಮದುವೆಗೆ ಅವಳಿಗೆ ಇನ್ವಿಟೇಷನ್ ಕೂಡ ಕೊಡ್ತಾನೆ. ಅದಕ್ಕೆ ಪ್ರಿಯಾ ಒಪ್ಕೋತಾಳೆ ಬರ್ತೀನಿ ಅಂತ. ಎಲೆಕ್ಟ್ರಿಷಿಯನ್ ಬಲ್ಲಿ ಇರ್ತಾನಲ್ಲ, ಅವನು ತುಂಬಾನೇ ತಲೆಹರಟೆ. ಆದ್ರೆ ಒಂದು ರಾತ್ರಿ ತುಂಬಾನೇ ವಿಚಿತ್ರ ಆಗುತ್ತೆ. ಬಾವುಲಿ ಇರುತ್ತಲ್ಲ, ಅದು ಅವನ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ. ಯಾವ ತರ ಅನ್ಸುತ್ತೆ ಅಂತಂದ್ರೆ, ಯಾವ್ದೋ ಒಂದು ಕೆಟ್ಟ ಆತ್ಮ ಅವನನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಅರ್ಜುನ್ ಮತ್ತೆ ಜಗ್ಗು ಬಲ್ಲಿನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಎಲ್ಲಿ ಹೋಗ್ತಾರೆ ಗೊತ್ತಾ? ವೃಕ್ಷಿಣಿಯ ಒಂದು ಮರ ಇರುತ್ತಲ್ಲ ಅಲ್ಲಿ ಹೋಗ್ತಾರೆ. ಅಲ್ಲಿ ತುಂಬಾನೇ ಬಾವಲಿಗಳು ಅವ್ರನ್ನ ಅಟ್ಯಾಕ್ ಮಾಡ್ಬಿಡುತ್ತೆ. ತಪ್ಪಿಸ್ಕೊಂಡು ಓಡೋಗ್ತಾರೆ. ಇವಾಗ ಸ್ಟೋರಿಲಿ ತುಂಬಾನೇ ಟ್ವಿಸ್ಟ್ ಬರ್ತಾ ಇದೆ. ಯಾಕಂದ್ರೆ ಅರ್ಜುನಿಗೆ ಏನೇನೋ ಕಾಣಿಸ್ತಾ ಇದೆ, ಅದು ಯಾರಿಗೂ ಕಾಣಿಸಲ್ಲ. ಆದ್ರೆ ಹಾನೆಸ್ಟ್ಲಿ ಅವನು ಅಷ್ಟೊಂದು ತಲೆ ಕೆಡಿಸ್ಕೊತಾ ಇಲ್ಲ ಅದ್ರ ಬಗ್ಗೆ. ಅವನು ಪ್ರಿಯಾಗೆ ಟೆಂಪಲ್ ಬಗ್ಗೆ ಮಾತಾಡ್ತಾನೆ. ಟೆಂಪಲ್ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಹೇಳ್ತಾನೆ. ಟೆಂಪಲ್ ಬಗ್ಗೆ ಕೇಳಿಸ್ಕೊಂಡು ಅವಳಿಗೂ ತುಂಬಾನೇ ಶಾಕ್ ಆಗಿರುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ಅರ್ಜುನ್ ಕ್ಯಾಮ್ರಾ ಸೆಟಪ್ ನ ಮಾಡ್ತಾ ಇರ್ತಾನೆ. ಪ್ರಿಯಾ ಜೊತೆ ಸ್ವಲ್ಪ ಮೆಮೊರೇಬಲ್ ಫೋಟೋಸ್ ತೆಕ್ಕೋಬೇಕು ಅಂತ. ಆದ್ರೆ ಆ ಒಂದು ಸೀನ್ ನಮಗೆ ಕ್ಲಿಯರ್ ಆಗಿ ಕಾಣ್ತಾ ಇರುತ್ತೆ. ಏನಪ್ಪಾ ಅಂತಂದ್ರೆ, ಅರ್ಜುನ್ ತುಂಬಾನೇ ಪ್ರೀತಿ ಮಾಡ್ತಾ ಇರ್ತಾನೆ ಪ್ರಿಯಾಗೆ. ಅದು ನಮಗೆ ಕ್ಲಿಯರ್ ಆಗಿ ಕಾಣ್ತಾ ಇರುತ್ತೆ, ಗೊತ್ತಾಗ್ತಾ ಇರುತ್ತೆ.
ನೆಕ್ಸ್ಟ್ ಸೀನ್ ನಲ್ಲಿ ಅವರು ಅದೇ ವೃಕ್ಷಿಣಿಯ ಮರ ಟೆಂಪಲ್ ಇರುತ್ತಲ್ಲ ಅಲ್ಲಿ ಹೋಗ್ತಾರೆ. ಅವ್ರು ಅಲ್ಲಿ ಹೋಗಿದ ತಕ್ಷಣ ತುಂಬಾ ಚೆನ್ನಾಗಿರುವಂತ ಒಂದು ವೆದರ್ ತುಂಬಾನೇ ಬೇಗ ಕೆಟ್ಟೋಗ್ಬಿಡುತ್ತೆ. ಅಂದ್ರೆ ಫುಲ್ ಚೇಂಜ್ ಆಗ್ಬಿಡುತ್ತೆ. ವೆದರ್ ತುಂಬಾನೇ ಡಾರ್ಕ್ ಆಗಿದೆ. ವಿಚಿತ್ರ ವಿಚಿತ್ರ ನಾಯ್ಸ್ ಕೇಳಿಸ್ತಾ ಇದೆ. ಆಮೇಲೆ ಎಷ್ಟೊಂದು ಬಾವಲಿಗಳು ಮರದಿಂದ ಹೊರಗೆ ಬಂದು ಹಾರಾಡ್ತಾ ಇದಾವೆ. ಈ ಒಂದು ಟೈಮ್ ಅಲ್ಲಿ ಪ್ರಿಯಾ ಹೇಳ್ತಾಳೆ, ವಾರ್ನಿಂಗ್ ಕೊಡ್ತಾಳೆ ಅರ್ಜುನಿಗೆ, ವಧುಸುರ ರಾತ್ರಿನೇ ಅಟ್ಯಾಕ್ ಮಾಡೋದು, ನಾವು ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಇವಾಗ ಸೀನ್ ಶಿಫ್ಟ್ ಆಗುತ್ತೆ. ಅರ್ಜುನರಪ್ಪ ವಾಸುದೇವ ಇರ್ತಾನಲ್ಲ, ಅವನು ಮಂಗಲ್ಪುರಿಗೆ ಬರ್ತಾನೆ. ಅವನು ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ ಅರ್ಜುನ್ ಮೇಲೆ. ಇವಾಗ ನಮಗೆ ಗೀತಾಪುರದ ಗುರುಜಿ ಬಗ್ಗೆ ತೋರಿಸ್ತಾರೆ. ಅದೇ ಗುರುಜಿ ಹತ್ರ ಅರ್ಜುನ್ ಹೋಗಿರ್ತಾನೆ. ಆ ಗುರುಜಿ ಅರ್ಜುನಿಗೆ ಒಂದು ನಿಜಾನ ಹೇಳ್ತಾರೆ. ವಧುಸರು ಇನ್ನ ಹೊರಗೆ ಅಡ್ಡಾಡ್ತಾ ಇಲ್ಲ, ಅವನ ಆತ್ಮ ಈಗ್ಲೂ ಬಂದಿ ಆಗಿದೆ. ಅವನು ಯಾವಾಗ ಗೊತ್ತಾ ಫ್ರೀ ಆಗೋದು, 12 ಮದುವೆ ಹೆಣ್ಣು ಇರ್ತಾರಲ್ಲ ಅವ್ರನ್ನ ಬಲಿ ಕೊಡ್ಬೇಕು. ಅವಾಗ ಅವನು ತುಂಬಾನೇ ಫ್ರೀ ಆಗ್ಬಿಟ್ಟು ಶಕ್ತಿಶಾಲಿ ಕೂಡ ಆಗ್ತಾನೆ. ಇವಾಗ ಆಲ್ರೆಡಿ 11 ಮದುವೆ ಹೆಣ್ಣನ್ನ ಅವನು ಕೊಂದಿದ್ದಾನೆ ಎತ್ಕೊಂಡು ಹೋಗ್ಬಿಟ್ಟು. ಇನ್ನ ಒಂದೇ ಒಂದು ಹೆಣ್ಣು ಬಾಕಿ, ಅದು ಬೇರೆ ಯಾರು ಅಲ್ಲ, ತಂಗಿ ಮೀರಾ. ಗುರೂಜಿ ಹೇಳ್ತಾರೆ, ಮದ್ವೆನ ಆದಷ್ಟು ಮಧ್ಯಾಹ್ನದಲ್ಲೇ ಮುಗಿಸ್ಕೊಂಡ್ಬಿಡೋಣ. ಯಾಕಂದ್ರೆ ರಾತ್ರಿ ಆಗೋಕ್ಕಿಂತ ಮುಂಚೆ ಪವಿತ್ರ ಗಂಗಾ ನದಿನ ನಾವು ಪಾರ್ ಮಾಡಿರ್ತೀವಿ. ವಧುಸುರಂಗೆ ಆ ಒಂದು ಪವಿತ್ರ ನದಿನ ಪಾರ್ ಮಾಡೋದಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ಇನ್ನೊಂದು ರಹಸ್ಯ ಹೊರಗೆ ಬರುತ್ತೆ. ಅದೇನಪ್ಪಾ ಅಂತಂದ್ರೆ ಅರ್ಜುನಿಗೆ ಒಂದು ಕೀ ಬೇಕಾಗಿರುತ್ತೆ. ಅದು ಅವರ ತಾತ ದುಷ್ಯಂತ್ ಇರ್ತಿದ್ನಲ್ಲ, ಆ ರೂಮಿಂದು ಕೀ. ಅರ್ಜುನ್ ಕೀನ ಇಸ್ಕೊಳ್ಳೋದಿಕ್ಕೆ ಆ ಒಂದು ಅರಮನೆಯ ಕೇರ್ ಟೇಕರ್ ಇರ್ತಾನಲ್ಲ ಅವನ ಹತ್ರ ಹೋಗ್ತಾನೆ. ಆದ್ರೆ ಆ ಕೇರ್ ಟೇಕರ್ ಕೀನ ಕೊಡೋದಿಲ್ಲ. ಅದಕ್ಕೆ ಅವರಿಬ್ಬರ ಮಧ್ಯೆ ಜಗಳ ಆಗ್ಬಿಡುತ್ತೆ. ಜಗಳದಲ್ಲಿ ಅವನು ಅರ್ಜುನ್ ಅವನ ಕಾಲ್ ಮುರಿದು ಬಿಡ್ತಾನೆ. ಈ ಜಗಳದ ನಾಯ್ಸ್ ನೋಡ್ಕೊಂಡ್ಬಿಟ್ಟು ವಾಸುದೇವ್ ಕೂಡ ಅಲ್ಲಿ ಬಂದ್ಬಿಡ್ತಾನೆ. ಅಷ್ಟರಲ್ಲಿ ಒಂದು ಬುಲೆಟ್ ಫೈರ್ ಆಗ್ಬಿಡುತ್ತೆ ಮೇಲಿಂದ. ಬುಲೆಟ್ ಫೈರ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅರ್ಜುನಿನ ತಾತ ದುಷ್ಯಂತ್. ಎಸ್, ಅವನಿನ್ನು ಬದುಕೆ ಇದ್ದ. ಸೊ ಅವನಿನ್ನು ಸತ್ತಿರ್ಲಿಲ್ಲ. ಅವನು ಸತ್ತಿರೋ ಒಂದು ನಾಟಕ ಮಾಡ್ತಾ ಇದ್ದ. ಆದ್ರೆ ವಿಚಿತ್ರವಾದ ವಿಷಯ ಏನಪ್ಪಾ ಅಂತಂದ್ರೆ, ವಾಸುದೇವ ದುಷ್ಯಂತಿಗೆ ಗುರುಜಿ ಅಂತ ಕರೀತಾನೆ. ಸೊ ಯಾವ ಮಗ ಅವ್ರ ಅಪ್ಪನ ಗುರುಜಿ ಅಂತ ಕರೀತಾರೆ? ದುಷ್ಯಂತ್ ಒಂದೇ ಮಾತು ಹೇಳೋದು, ನೀವೆಲ್ಲ ಇಲ್ಲಿಂದ ಹೊರಡ್ಬಿಡಿ, ನನ್ ಮಗನ ನನ್ನ ಕಾಪಾಡ್ಬೇಕು ಅಂತ. ಈ ಒಂದು ಮಾತನ್ನ ಹೇಳಿದ್ ಕೇಳಿಸ್ಕೊಂಡ್ಬಿಟ್ಟು ಅರ್ಜುನಿಗೂ ಶಾಕ್ ಆಗ್ಬಿಟ್ಟಿದೆ. ಇವಾಗ ನಮ್ಗೂ ತರ ಅರ್ಜುನಿಗೂ ಗೊತ್ತಾಗ್ತಿಲ್ಲ ಏನಾಗ್ತಾ ಇದೆ ಅಕ್ಕಪಕ್ಕ ಅಂತ. ಸೊ ಅವನು ಗುರೂಜಿ ಮತ್ತೆ ವಾಸುದೇವ್ಗೆ ಕೇಳ್ತಾರೆ, ಸ್ಟೋರಿ ಏನು, ನನಗೇನು ಅರ್ಥ ಆಗ್ತಾ ಇಲ್ಲ. ಸೊ ಇವಾಗ ನಮಗೆ ರಿಯಲ್ ಸ್ಟೋರಿ ಗೊತ್ತಾಗುತ್ತೆ, ರಿಯಲ್ ಫ್ಯಾಕ್ಟ್ಸ್ ಗೊತ್ತಾಗುತ್ತೆ. ದುಷ್ಯಂತ್ ಈ ಒಂದು ಅರಮನೆಯಲ್ಲಿ ಆಶ್ರಮ ನಡೆಸ್ತಾ ಇದ್ದ. ಆ ಆಶ್ರಮದಲ್ಲಿ ತುಂಬಾನೇ ಎಜುಕೇಶನ್ ಕೂಡ ಆಗ್ತಾ ಇತ್ತು. ದುಷ್ಯಂತಿಗೆ ಇಬ್ರು ಶಿಷ್ಯಂದ್ರಿದ್ರು. ಒಬ್ಬನ ಹೆಸರು ವಾಸುದೇವ, ಇನ್ನೊಬ್ಬನ ಹೆಸರು ದುಷ್ಯಂತಿನ ಸ್ವಂತ ಮಗ ಮಾಧವ್. ಶಾಕಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ, ಮಾಧವ್ ಹೇಗ್ ಕಾಣಿಸ್ತಾ ಇರ್ತಾನಲ್ಲ, ಅರ್ಜುನ್ ಕೂಡ ಅದೇ ತರ ಕಾಣಿಸ್ತಾ ಇರ್ತಾನೆ. ಒಂದು ದಿನ ಆ ಆಶ್ರಮದಲ್ಲಿ ನೃತ್ಯ ಕಲೆಯನ್ನ ಕಲಿಸೋದಿಕ್ಕೆ ಯಶೋಧ ಬರ್ತಾಳೆ. ಆದ್ರೆ ಯಶೋಧನ ಎಂಟ್ರಿ ಆಗ್ತಿದ್ದಂಗೆ ಒಂದು ಲವ್ ಟ್ರಯಾಂಗಲ್ ಶುರುವಾಗಿದೆ. ಯಶೋಧ ಮತ್ತೆ ವಾಸುದೇವನ್ ಲವ್ ಮಾಡ್ತಾ ಇರ್ತಾರೆ. ಆದ್ರೆ ಮಾಧವ್ ಯಶೋಧನ್ ಕೂಡ ಲವ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ದುಷ್ಯಂತ್ ಸ್ವಲ್ಪ ಮಂತ್ರ ಉಚ್ಚಾರಣೆ ಮಾಡೋದಿಕ್ಕೆ ವಾಸುದೇವ್ ಮತ್ತೆ ಮಾಧವ್ಗೆ ಹೇಳ್ತಾ ಇರ್ತಾನೆ. ಆದ್ರೆ ಮಾಧವ್ ಯಶೋಧನ್ ನೋಡ್ಕೊಂಡು ಡಿಸ್ಟ್ರಾಕ್ಟ್ ಆಗ್ಬಿಡ್ತಾನೆ, ಮಂತ್ರನ ತಪ್ಪಾಗಿ ಉಚ್ಚಾರಣೆ ಮಾಡ್ತಾನೆ. ಇದೇ ಸೇಮ್ ತಪ್ಪು ಅರ್ಜುನ್ ಮುಂಚೆನೂ ಕೂಡ ಮಾಡಿದ್ದ. ದುಷ್ಯಂತ್ ಮಾಧವ್ಗೆ ಬೈದ್ಬಿಟ್ಟು ಅವನಿಗೆ ಪೂಜಾ ಕಕ್ಷೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವನಿಗೆ ಒಂದು ಆಧುನಿಕ ಯಂತ್ರನ ತೋರಿಸ್ತಾನೆ. ದುಷ್ಯಂತ್ ಹೇಳ್ತಾನೆ, ನನ್ ಪೂರ್ವಜರು ಇಲ್ಲಿ ಸೂರ್ಯಾಸ್ತ ಇಂದ ಸೂರ್ಯೋದಯ ತನಕ ಮಂತ್ರ ಉಚ್ಚಾರಣೆ ಮಾಡ್ತಾ ಇದ್ರು. ಈ ರೂಮ್ ಅಲ್ಲಿ ಮಂತ್ರ ಉಚ್ಚಾರಣೆ ಮಾಡಿದ್ರೆ ಅದ್ರದ್ದು ಧ್ವನಿ ಇರುತ್ತಲ್ಲ, ಅದು ವಧುಸರನ ಟೆಂಪಲ್ ಗೆ ಹೋಗ್ಬಿಟ್ಟು ತಲುಪುತ್ತೆ. ಸೊ ಇದರಿಂದ ಅವನು ಶಾಂತವಾಗಿರ್ತಾನೆ. ಅವನ ಶಕ್ತಿ ತುಂಬಾನೇ ಕಮ್ಮಿ ಇರುತ್ತೆ. ಆದ್ರೆ ಸ್ವಲ್ಪ ಜನ ಇರ್ತಾರೆ, ಅವರು ಮಂತ್ರನ ತಪ್ಪು ಉಚ್ಚಾರಣೆ ಮಾಡ್ತಾ ಮಾಡ್ತಾ ವಧುಸರಂಗೆ ಎದುರಿಸಕ್ಕೆ ಟ್ರೈ ಮಾಡಿದ್ದಾರೆ. ಈ ಒಂದು ಕಾರಣದಿಂದಾನೇ ದುಷ್ಯಂತ್ ಅವನಿಗೆ ಬೈತಾ ಇರ್ತಾನೆ, ತಪ್ಪು ಉಚ್ಚಾರಣೆ ಮಾಡ್ಬೇಡ ಅಂತ. ಆದ್ರೆ ಪಂಡಿತರು ರಾತ್ರಿಯಿಂದ ಬೆಳಿಗ್ಗೆ ತನಕ ಮಂತ್ರ ಉಚ್ಚಾರಣೆ ಮಾಡೋದು ಇಂಪಾಸಿಬಲ್ ಇತ್ತು. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಇಷ್ಟೊಂದು ವರ್ಷ ಆ ಒಂದು ಮಂತ್ರ ಉಚ್ಚಾರಣೆ ಯಾರು ಮಾಡ್ತಾರೆ? ಸೊ ಅದಕ್ಕೋಸ್ಕರ ಅವರು ಈ ಒಂದು ಯಂತ್ರನ ಆವಿಷ್ಕಾರ ಮಾಡಿದ್ರು. ಈ ಒಂದು ಯಂತ್ರ ರಾತ್ರಿಯಿಂದ ಬೆಳಿಗ್ಗೆ ತನಕ ಆ ಮಂತ್ರ ಉಚ್ಚಾರಣೆ ಮಾಡ್ತಾ ಇರುತ್ತೆ. ಇದರಿಂದ ಆ ವಧುಸುರ ಎದ್ದೇಳಲ್ಲ. ಇದೇ ವಿಷಯ ಕೇಳಿಸ್ಕೊಂಡು ಮಾಧವ್ ಹೇಳ್ತಾನೆ, ಈ ತರ ನಾವು ಕಂಟಿನ್ಯೂಸ್ ಆಗಿ ಅನಂತ ಕಾಲ ತನಕ ಮಾಡ್ತಾನೆ ಇರ್ಬೇಕಾ ಅಂತ. ಇದಕ್ಕೆ ದುಷ್ಯಂತ್ ಹೇಳ್ತಾನೆ, ಇಲ್ಲ, 36,000 ಪೂರ್ಣಿಮಾ ತನಕ ಈ ಒಂದು ಮಂತ್ರಗಳು ನಡೀತಾ ಇರಬೇಕು. ಅದರಿಂದ ವಧುಸುರ ಕಂಪ್ಲೀಟ್ ಆಗಿ ನಾಶ ಆಗ್ತಾನೆ, ಯಾವತ್ತೂ ಅವನು ವಾಪಸ್ ಬರೋದಿಲ್ಲ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 3,000 ವರ್ಷದ ತನಕ ಆ ಒಂದು ಮಂತ್ರ ಉಚ್ಚಾರಣೆ ಒಂದು ಪ್ರೊಸೆಸ್ ನಡೀತಾನೆ ಇರಬೇಕು. ಇನ್ನೊಂದು ವಿಷಯ ಹೇಳೋದ್ ಮರ್ತಿದ್ದೆ. ಯಾವ ವ್ಯಕ್ತಿ ವಧುಸುರನ ಎದುರಿಸ್ತಾನಲ್ಲ, ಆ ವ್ಯಕ್ತಿಯ ಎಲ್ಲಾ ಇಚ್ಛೆಗಳು ವಧುಸುರ ಕಂಪ್ಲೀಟ್ ಆಗಿ ಪೂರ ಮಾಡ್ತಾನೆ. ಆ ವ್ಯಕ್ತಿಯ ಎಲ್ಲಾ ಇಚ್ಛೆಗಳನ್ನ ವಧುಸುರ ನೆರವೇರಿಸ್ತಾನೆ. ಆದ್ರೆ ಬದಲಾಗಿ ಆ ವ್ಯಕ್ತಿ ವಧುಸುರನ ಲೈಫ್ ಲಾಂಗ್ ಗುಲಾಮ ಆಗಿ ಬಾಳ್ಬೇಕು. ಸೊ ಇದಕ್ಕೋಸ್ಕರ ಏನು ಪ್ರಾಬ್ಲಮ್ ಆಗ್ಬಾರ್ದು, ಯಾವತ್ತು ಮಂತ್ರ ಉಚ್ಚಾರಣೆ ತಪ್ಪಾಗಿ ನಡಿಬಾರ್ದು. ಅವಾಗ್ಲೇ ನಾವು ಅನ್ಕೊಂಡಿರೋದು ನೆರವೇರ್ತಾ ಇರುತ್ತೆ. ಅರಮನೆಯಲ್ಲಿ ಪ್ರತಿ ವರ್ಷ ಒಂದು ನಾಟಕ ನಡೀತಾ ಇರುತ್ತೆ.
ಆ ನಾಟಕದಲ್ಲಿ ವೃಕ್ಷಿಣಿ ಮತ್ತೆ ವಧುಸುರನ ಕಂಪ್ಲೀಟ್ ಒಂದು ಸ್ಟೋರಿ ತೋರಿಸ್ತಾ ಇರ್ತಾರೆ. ಅದರಲ್ಲಿ ವೃಕ್ಷಿಣಿ ಯಶೋಧ ಆಗಿರ್ತಾಳೆ, ಮತ್ತೆ ವಧುಸುರ ಮಾಧವ್ ಆಗಿರ್ತಾನೆ. ಆ ಒಂದು ಪ್ರೊಸೆಸ್ ಅಲ್ಲಿ ಯಶೋಧ ಕೆಳಗ್ ಬೀಳ್ಬೇಕು, ಅಷ್ಟೊತ್ತಿಗೆ ವಾಸುದೇವ್ ಬಂದು ಕಾಪಾಡ್ತಾನೆ. ಇವಾಗ ದುಷ್ಯಂತು ವಾಸುದೇವ್ ಮತ್ತೆ ಯಶೋಧನ ಮದ್ವೆನ ಪಕ್ಕ ಮಾಡ್ತಾನೆ. ಇದನ್ ಕೇಳಿಸ್ಕೊಂಡ್ಬಿಟ್ಟು ಮಾಧವ್ ತಲೆ ಕೆಟ್ಬಿಟ್ಟಿದೆ. ಈಗ ಮಾಧವ್ ಸಿಟ್ಟಲ್ಲಿ ಹೋಗ್ಬಿಟ್ಟು ಆ ಒಂದು ಯಂತ್ರನ ತಪ್ಪಾಗಿ ಮಂತ್ರ ಉಚ್ಚಾರಣೆ ಮಾಡಿಸ್ಬಿಡ್ತಾನೆ. ಇದರಿಂದ ಅವನಿಗೆ ಸ್ವಲ್ಪ ಕೈಂಡ್ ಆಫ್ ಪೊಸೆಸ್ಡ್ ಆಗಿದ್ದ. ಇದನ್ನ ದುಷ್ಯಂತ್ ನೋಟಿಸ್ ಮಾಡ್ತಾನೆ. ಅವನು ತುಂಬಾನೇ ಹೆದರ್ಕೊಂಡ್ಬಿಟ್ಟಿದ್ದ. ಯಾಕಂತಂದ್ರೆ ವಧುಸುರನ ಒಂದು ಶ್ಯಾಡೋ ಅವನಿಗೆ ಅವನ ಸ್ವಂತ ಮಗ ಮಾಧವ್ ಮೇಲೆ ಕಾಣಿಸ್ತಾ ಇತ್ತು. ದುಷ್ಯಂತ್ ಮಾಧವ್ಗೆ ಹೇಳ್ತಾರೆ, ನೀನು ವಧುಸುರನ ಎದಳಿಸ್ಬೇಡ, ಅದ್ರ ಬದಲಾಗಿ ನಾನ್ ನಿನಗೆ ಯಶೋಧ ಸಿಗೋ ತರ ಮಾಡ್ತೀನಿ. ಇದ್ರ ನೆಕ್ಸ್ಟ್ ಡೇನೆ ದುಷ್ಯಂತು ವಾಸುದೇವ್ ಹತ್ರ ಹೋಗ್ಬಿಟ್ಟು ನಾನ್ ನಿಂಗೆ ಗುರುದಕ್ಷಿಣ ಕೊಡ್ತೀನಿ, ಆದ್ರೆ ಅದ್ರ ಬದಲಾಗಿ ನೀನು ಯಶೋಧನ ಮರಿಬೇಕು. ಯಾಕಂದ್ರೆ ನನ್ ಮಗ ಮಾಧವ್ ಅವಳನ್ನ ಇಷ್ಟಪಡ್ತಾ ಇದ್ದಾನೆ. ಆದ್ರೆ ಒಂದ್ ವಿಷಯ, ನಾನೇನ್ ಗುರುದಕ್ಷಿಣ ಕೊಡ್ತೀನಲ್ಲ ಅದೇನು ಅಂತ ಯಾವತ್ತೂ ಯಾರಿಗೂ ಗೊತ್ತಾಗಬಾರ್ದು. ಸೊ ಇನ್ನೇನು, ವಾಸುದೇವ ಆ ಗುರುದಕ್ಷಿಣ ಇಸ್ಕೊಂಡ್ಬಿಟ್ಟು ತುಂಬಾನೇ ಕಲ್ ಮನ್ಸಿಂದ ಅವತ್ತಿನ ರಾತ್ರಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಯಶೋಧಗೆ ವಾಸುದೇವ್ ಹೇಳ್ತಾನೆ, ನಾನ್ ನಿನ್ನ ಯೂಸ್ ಮಾಡ್ಕೊಂಡೆ, ನನಗೆ ಮದ್ವೆ ಗಿದ್ದುವೆ ಮೇಲೆ ನಂಬಿಕೆ ಇಲ್ಲ. ವಾಸುದೇವ್ ಕೈಂಡ್ ಆಫ್ ಅವನ್ನ ಕಲ್ಪಿಟ್ ತರ ಪೊಟ್ರೆ ಮಾಡ್ಕೊಂಡಿದ್ದಾನೆ. ಇದರಿಂದ ಅವಳ ಮನ್ಸು ಒಡೆದೋಗ್ಬಿಡುತ್ತೆ. ಅವಳ ಒಂದು ಮದ್ವೆ ಮಾಧವ್ ಜೊತೆ ಆಗ್ಬಿಡುತ್ತೆ. ಇವಾಗ ಒಂದ್ ಕಡೆ ಮಾಧವ್ ಇಚ್ಛೆನೂ ನೆರವೇರಿದೆ. ಫಸ್ಟ್ ನೈಟ್ ಆದ್ಮೇಲೆ ಅವತ್ತಿನ ಮಧ್ಯರಾತ್ರಿನೇ ಯಶೋಧಗೆ ಎಚ್ಚರ ಆಗುತ್ತೆ. ಆದ್ರೆ ಅವಳು ಎದ್ ನೋಡಿದಾಗ ಅಲ್ಲಿ ಮಾಧವ್ ಇರ್ಲಿಲ್ಲ. ಅವನ್ನ ಹುಡುಕೊಂಡು ಪೂಜಾ ಕಕ್ಷೆಗೆ ಹೋಗ್ಬಿಟ್ಟು ನೋಡ್ತಾಳೆ, ಅಲ್ಲಿ ವಧುಸುರು ಅವನಿಗೆ ಪೊಸೆಸ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ದುಷ್ಯಂತ ವಧುಸುರಿಗೆ ಹೇಳ್ತಾನೆ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಬದಲಾಗಿ ನನ್ ಮಗನ್ನ ಬಿಟ್ಬಿಡು ಅಂತ. ಇದನ್ನೆಲ್ಲ ಯಶೋಧ ನೋಡ್ಬಿಟ್ಟು ತುಂಬಾನೇ ಗಾಬರಿ ಆಗ್ಬಿಟ್ಟು ಅಲ್ಲಿಂದ ವಾಸುದೇವ್ ಹತ್ರ ಓಡೋಗ್ತಾಳೆ. ಅವನಿನ್ನೇನು ಊರ್ ಬಿಡ್ಬೇಕಾಗಿತ್ತು. ಅವಾಗಿಂದಾನೆ ಯಶೋಧ ಮತ್ತೆ ವಾಸುದೇವ್ ಅಲ್ಲಿಂದ ಓಡೋಗ್ಬಿಟ್ಟು ಲಂಡನ್ ಅಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ. ಅವಾಗ್ಲೇ ನಮಗೆ ಗೊತ್ತಾಗುತ್ತೆ ಯಶೋಧ ಗರ್ಭವತಿ ಆಗಿದ್ಲು. ಅಲ್ಲಿಂದ ಅರ್ಜುನಿನ ಒಂದು ಜನ್ಮ ಆಯ್ತು. ಆದ್ರೆ ಅರ್ಜುನ್ ಇರ್ತಾನಲ್ಲ, ಅವನು ಮಾಧವನ್ ಮಗ ಆಗಿರ್ತಾನೆ, ವಾಸುದೇವನ್ ಮಗ ಅಲ್ಲ. ಆಕ್ಚುಲಿ ದುಷ್ಯಂತ್ ಇರ್ತಾನಲ್ಲ, ಅವನ ಸ್ವಂತ ಮಗ ಮಾಧವ್ ಆಗಿರ್ತಾನೆ, ವಾಸುದೇವ ಮಗನೇ ಆಗಿರಲ್ಲ. ಇದರಿಂದ ನಮಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಈ ಒಂದು ಅರಮನೆಯ ನಿಜವಾದ ವಾರಿಸ ಯಾರಪ್ಪ ಅಂತಂದ್ರೆ ಅದು ಅರ್ಜುನ್ ಆಗಿರ್ತಾನೆ. ಎನಿವೇಸ್, ಇವಾಗ ಸ್ಟೋರಿ ಪ್ರೆಸೆಂಟಿಗೆ ಬರುತ್ತೆ. ಸ್ಟೋರಿ ಎಲ್ಲ ಕೇಳಿಸ್ಕೊಂಡು ಅರ್ಜುನ್ಗೆ ತುಂಬಾನೇ ಶಾಕ್ ಅಲ್ಲಿರ್ತಾನೆ. ಅವ್ನು ಹೇಳ್ತಾನೆ, ಜನ್ಮ ಕೊಟ್ರೆ ಮಾತ್ರ ತಂದೆ ಆಗೋದಿಲ್ಲ, ನನ್ನ ತಂದೆ ರಿಯಲ್ ಆಗಿ ವಾಸುದೇವ್ ಅಂತ ನಾನು ಅಕ್ಸೆಪ್ಟ್ ಮಾಡಿದೀನಿ ಅಂತ ಹೇಳ್ತಾನೆ. ಇವಾಗ ಗುರುಜಿ ಹೇಳ್ತಾರೆ, ಸೊ ಇವೆಲ್ಲ ದುಷ್ಯಂತ್ ಮಾಡಿರೋದು, ಅವನು ತನ್ನ ಸಾವಿನ ನಾಟಕ ಆಡ್ಬಿಟ್ಟು ಇವೆಲ್ಲ ಮಾಡಿದ್ದಾನೆ. ಇದೆಲ್ಲ ದುಷ್ಯಂತ್ ಪ್ಲಾನು. ಮೀರಾ ಹೆಸಕ್ ಪ್ರಾಪರ್ಟಿ ಮಾಡಿದ್ರೆ ಅವ್ರಿಗೆ ಇವೆಲ್ಲ ಗೊತ್ತಾಗ್ಬಿಟ್ಟು ಖುಷಿಯಾಗಿ ಮದ್ವೆನ ಇಲ್ಲೇ ಬಂದ್ ಮಾಡ್ಕೋತಾರೆ. ಅವಾಗ ಮೀರನನ್ನು ಬಲಿ ಕೊಡ್ಬೋದು ಅಂತ ಒಂದು ಪ್ಲಾನು. ದುಷ್ಯಂತ್ ಈ ತರ ಬಲಿ ಕೊಟ್ರೆ ವಧುಸುರ ದುಷ್ಯಂತಿನ ಒಂದು ಆಸೆ ನೆರವೇರಿಸ್ತಾನೆ. ದುಷ್ಯಂತಿನ ಆಸೆ ಬೇರೆ ಏನೂ ಅಲ್ಲ, ತನ್ನ ಸ್ವಂತ ಮಗ ಮಾಧವನ ಸ್ವಾತಂತ್ರ್ಯ. ಸೊ ಇವಾಗ ಇಡೀ ಅರಮನೆಯಲ್ಲಿ ಪೊಸೆಸ್ಡ್ ಆತ್ಮ ಓಡಾಡ್ತಿರುತ್ತಲ್ಲ, ಅದು ಬೇರೆ ಯಾರ್ದು ಅಲ್ಲ, ಮಾಧವ್ದು. ಪೂಜಾ ಕಕ್ಷೆಗೆ ಯಾಕೆ ಯಾರು ಹೋಗಕ್ ಆಗ್ತಾ ಇರ್ಲಿಲ್ಲ ಅಂತಂದ್ರೆ, ಅಲ್ಲಿ ನೆಗೆಟಿವ್ ಮಂತ್ರ ಉಚ್ಚಾರಣೆ ಆಗ್ತಾ ಇತ್ತು. ತುಂಬಾನೇ ಈವಿಲ್ಲು ಅಲ್ಲಿ ಪ್ರೆಸೆಂಟ್ ಇತ್ತು. ಇನ್ಫ್ಯಾಕ್ಟ್ ವೃಕ್ಷಿಣಿ ಮರ ಇರುತ್ತಲ್ಲ, ಅದರಿಂದ ಹೊರಗ್ ಬಂದಿರೋದು ಬೇರೆ ಯಾರು ಅಲ್ಲ, ಮಾಧವ್. ಅವನು ಕೂಡ ಪೊಸೆಸ್ಡ್ ಆಗಿದ್ದ. ಸೊ ಇವಾಗ ನಮಗೆಲ್ಲ ಏನಾಗಿದೆ ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಸೀನ್ ಅಲ್ಲಿ ಮೀರಾದ ಮದುವೆ ಒಂದು ಅರೇಂಜ್ಮೆಂಟ್ ನಡೀತಾ ಇರುತ್ತೆ. ಪುರೋಹಿತರುಗಳು ದಿನದ ಒಂದು ಮುಹೂರ್ತನ ತೆಗೆದಿರ್ತಾರೆ. ಆದ್ರೆ ಗಂಡಿನ ಕಡೆ ಪುರೋಹಿತರುಗಳು ಇನ್ನೊಂದು ಮುಹೂರ್ತ ತೆಗೆದಿರ್ತಾರೆ. ಆ ಮುಹೂರ್ತದಲ್ಲಿ ರಾತ್ರಿ 8:20ಕ್ಕೆ ಮದುವೆ ಆಗ್ಬೇಕು ಅಂತ ಇರುತ್ತೆ. ಮದ್ವೆಯಲ್ಲಿ ಮುರಿದೋಗ್ಬಿಡುತ್ತೆ ಅನ್ನೋ ಭಯದಲ್ಲಿ ಅವರು ರಾತ್ರಿನೇ ಮದ್ವೆನ ಇಟ್ಕೋತಾರೆ. ಇವಾಗ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ, ಬಲ್ಲಿ ಕೂಡ ಪೊಸೆಸ್ಡ್ ಆಗಿರ್ತಾನೆ. ಅವ್ನ್ ಹೋಗ್ಬಿಟ್ಟು ಜನರೇಟರ್ ನ ಆಫ್ ಮಾಡ್ಬಿಡ್ತಾನೆ. ಇವಾಗ ಎಲ್ಲ ಕಡೆ ಫುಲ್ ಕತ್ಲಾಗ್ಬಿಟ್ಟಿದೆ. ಮದುವೆ ಅಂತೂ ಸಕ್ಸಸ್ಫುಲ್ ಆಗಿ ಮುಗ್ದಿದೆ. ಆದ್ರೆ ಇವಾಗ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಯಾಕೆ ದುಷ್ಯಂತು ಈ ಒಂದು ಅರಮನೆಯಲ್ಲಿ ವೈರಿಂಗಿನ ಕೆಲಸ ಮಾಡ್ಸಿರ್ಲಿಲ್ಲ ಅಂತ. ಯಾಕಂದ್ರೆ ಬೆಳಕಿಂದ ಅವನ ಮಗ ಮಾಧವ್ಗೆ ತೊಂದರೆ ಆಗ್ತಾ ಇತ್ತು. ಈಗ ಮದ್ವೆ ಮುಗ್ದಿದೆ, ಮೀರಾ ಒಂದು ರೂಮ್ ಅಲ್ಲಿ ಸೇಫ್ ಆಗಿರ್ತಾಳೆ. ಆದ್ರೆ ವಧುಸುರ ಬಂದ್ಬಿಟ್ಟು ಮೀರನ ಎತ್ಕೊಂಡು ಹೋಗ್ಬಿಡ್ತಾನೆ. ಈ ವಿಷಯ ಅರ್ಜುನಿಗೆ ಗೊತ್ತಾಗುತ್ತೆ. ಅವಳ ತಂಗಿನ ಕಾಪಾಡೋದಕ್ಕೆ ಅವನು ಹೋಗ್ತಾನೆ. ಆದ್ರೆ ಮೀರಾ ಎಲ್ಲಿದ್ದಾಳೆ ಅಂತ ಅವನಿಗೆ ಗೊತ್ತಾಗ್ತಿರಲ್ಲ. ಆದ್ರೆ ಮೀರಾ ಎಲ್ಲಿದ್ದಾಳೆ ಅಂತ ವಧುಸುರ 12 ಮದ್ವೆ ಹೆಣ್ಣಿನ ಬಲಿ ತಗೊಂಡಿರ್ತಾನಲ್ಲ, ಆ ಮದ್ವೆ ಹೆಣ್ಣಿನ ಆತ್ಮಗಳು ಅವನಿಗೆ ಹೇಳ್ತವೆ. ಇವಾಗ ಅರ್ಜುನ್ ಮತ್ತೆ ಪುರೋಹಿತರು ಆ ಪೂಜಾ ಕಕ್ಷದ ಒಂದು ಬೀಗನ ಹೊಡಿತಾರೆ. ಆದ್ರೆ ಅಲ್ಲಿ ಅರ್ಜುನಿಗೆ ಒಂದು ಫೈನಲ್ ಬ್ರೈಡ್ ನೋಡೋದಕ್ಕೆ ಸೇಮ್ ಪ್ರಿಯ ತರ ಕಾಣಿಸ್ತಾ ಇದ್ಲು. ಅವಳು ಹೇಳ್ತಾಳೆ, ವಧುಸರನ ಟೆಂಪಲ್ ಇದೆಯಲ್ಲ, ಅಲ್ಲೇ ಪ್ರಿಯ ಇದ್ದಾಳೆ. ಸೊ ಇವಾಗ ನಮಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ, ಇವಳು ಪ್ರಿಯ ಅಲ್ವೇ ಅಲ್ಲ, ಬದಲಾಗಿ ಅವಳ ಟ್ವಿನ್ ಸಿಸ್ಟರ್ ಆಗಿದ್ಲು. ಅದಕ್ಕಾಗೇನೆ ಸಡನ್ ಆಗಿ ಪ್ರಕಟ ಆಗಿದ್ಲು. ಎನಿವೇಸ್, ಇವಾಗ ಅರ್ಜುನ್ ಆ ರೂಮಿಗೆ ಹೋಗ್ತಾನೆ. ಆ ರೂಮ್ ಅಲ್ಲಿ ಆ 12 ಬ್ರೈಡ್ಸ್ ನ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಅಲ್ಲಿ ಆ ಮದ್ವೆ ಬ್ರೈಡ್ಸ್ ಇಂದು ಸ್ಕೆಲಿಟನ್ ಇರುತ್ತೆ. ಆ ಸ್ಕೆಲಿಟನ್ಗಳು ರೆಡ್ ಕಲರ್ ಸ್ಯಾರಿ ಹಾಕೊಂಡಿರ್ತವೆ. 13ನೇ ಬ್ರೈಡ್ ಮೀರಾ ಆಗಿರ್ತಾಳೆ. ಅವಳನ್ನ ಹಿಪ್ನೋಟೈಸ್ ಮಾಡಿಸ್ಬಿಟ್ಟು ಅಲ್ಲಿ ಕೂರ್ಸಿರ್ತಾರೆ. ಮೀರನ್ನ ಇನ್ನೇನ್ ಸ್ಯಾಕ್ರಿಫೈಸ್ ಮಾಡ್ಬೇಕು. ಅಷ್ಟೊತ್ತಿಗೆ ಅರ್ಜುನ್ ಅವರ ಸ್ವಂತ ಅಪ್ಪ ಪೊಸೆಸ್ಡ್ ಮಾಧವನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಈಗ ಅಪ್ಪ ಮಗನ್ ಮಧ್ಯೆ ಭಯಂಕರ ಫೈಟ್ ಆಗುತ್ತೆ. ಆದ್ರೆ ಅಪ್ಪ ಪೊಸೆಸ್ಡ್ ಇರ್ತಾನೆ, ಅವನು ಆತ್ಮ, ಅವ್ನು ತುಂಬಾನೇ ಸ್ಟ್ರಾಂಗ್ ಇರ್ತಾನೆ.
ಸೊ ಈ ಒಂದು ಫೈಟ್ ನ ಮಗ ಗೆಲ್ಲೋದಿಕ್ಕೆ ಆಗೋದಿಲ್ಲ. ಈಗ ಅರ್ಜುನ್ ಆ ವೃಕ್ಷಿಣಿ ಮರ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಅವನು ಮೂರ್ಛೆ ತಪ್ಪಿಬಿಡ್ತಾನೆ. ಇವಾಗ ಅವನಿಗೆ ಪ್ರಜ್ಞೆ ತಪ್ಪಿದೆ, ಇನ್ನೇನು ಮೀರದ ಸ್ಯಾಕ್ರಿಫೈಸ್ ಆಗ್ಬೇಕು. ಅಷ್ಟೊತ್ತಿಗೆ ಪುರೋಹಿತರು ಮತ್ತೆ ವಾಸುದೇವ್ ಮತ್ತೆ ವಾಪಸ್ ಆ ಯಂತ್ರನ ಸ್ಟಾರ್ಟ್ ಮಾಡ್ಬಿಟ್ಟು ಮಂತ್ರ ಉಚ್ಚಾರಣೆ ನಡೆಸ್ತಾರೆ. ಈ ಒಂದು ಮಂತ್ರ ಉಚ್ಚಾರಣೆಯಿಂದ ವಾಸುದೇವ್ ಮತ್ತೆ ಮಾಧವ್ಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇತ್ತು. ಅವರು ಮೀರನ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ಅರ್ಜುನ್ ಆ ವೃಕ್ಷಿಣಿಯ ಮರ ಇರುತ್ತಲ್ಲ ಅದು ಕೈ ಶೇಪ್ ಅಲ್ಲಿ ಇರುತ್ತೆ, ಆ ಬೆರಳನ್ನ ಹಿಡ್ಕೊಂಡು ಎದ್ದೇಳ್ತಾನೆ. ಅವನು ತುಂಬಾನೇ ಫ್ರಸ್ಟ್ರೇಟೆಡ್ ಆಗ್ಬಿಟ್ಟು ಕಿರಿಸ್ತಾ ಇರ್ತಾನೆ. ಇವಾಗ ನೆನ್ಪಿರ್ಲಿ, ಅವನ ಹೆಸರು ಅರ್ಜುನ್. ಸಾರಥಿಯಾಗಿ ವಿಷ್ಣು ದೇವರು ಮತ್ತೆ ಕೃಷ್ಣ ದೇವರು ಬರ್ಲೇಬೇಕು. ವಿಷ್ಣು ದೇವರು ಅರ್ಜುನಿಗೆ ಶಕ್ತಿ ಕೊಡ್ತಾರೆ. ಆ ಒಂದು ಮರ ಇರುತ್ತಲ್ಲ ಆ ಮರದ ಮೇಲೆ ಲೈಟ್ನಿಂಗ್ ಬೀಳುತ್ತೆ. ಅರ್ಜುನ್ ಇವಾಗ ಆ ಮರದಲ್ಲಿ ಒಂದು ಬೆರಳಿರುತ್ತಲ್ಲ ಆ ಬೆರಳನ್ನ ಮುರಿದ್ಬಿಟ್ಟು ಮಾಧವನ್ ಎದೆಗೆ ಚುಚ್ಚಿಬಿಡ್ತಾನೆ. ಇದರಿಂದ ಮಾಧವ್ ಫಿನಿಶ್ ಆಗ್ತಾನೆ. ಮಾಧವ್ ಜೊತೆ ವಧುಸುರ ಕೂಡ ಸತ್ತೋಗ್ಬಿಡ್ತಾನೆ. ನಿಮಗೆ ನೆನ್ಪಿದ್ರೆ ನಾನು ನಿಮಗೆ ಮುಂಚೆನೆ ಹೇಳಿದ್ದೆ, ವಧುಸುರಂಗೆ ಒಂದು ವರ ಇದೆ, ಅವನ ಬಲಿ ತಗೊಳ್ಳೋದಿಕ್ಕೆ ಯಾರ ಕೈಲೂ ಆಗಲ್ಲ, ಅವನೇ ತಗೋಬೇಕು, ಇಲ್ಲಾಂದ್ರೆ ಅವನಿಗೆ ಹುಟ್ಟಿರ್ತಾರಲ್ಲ ಅವ್ರು ತಗೋಬೇಕು. ಇಂಡೈರೆಕ್ಟ್ಲಿ ಅರ್ಜುನ್ ವಧುಸುರನ ಮಗ. ಇವೆಲ್ಲ ವಿಷ್ಣು ದೇವರಿನ ಒಂದು ಲೀಲೆ. 36,000 ಪೂರ್ಣಿಮಾದಲ್ಲಿ ಇನ್ನ 2 ಪೂರ್ಣಿಮಾ ಬಾಕಿ ಇತ್ತು. ಅದು ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆನೆ ಇವನು ಹತ್ಯೆ ಮಾಡ್ಬಿಟ್ಟಿದ್ರು. ನೆಕ್ಸ್ಟ್ ಸೀನ್ ಅಲ್ಲಿ ವಧುಸುರನ ಎದ್ದೇಳ್ಸೋದಕ್ಕೆ ಒಂದು ಯಜ್ಞ ಮಾಡ್ತಾ ಇರ್ತಾರೆ. ಆ ಒಂದು ಯಜ್ಞೆಯಲ್ಲಿ ವಧುಸುರ ಎದ್ದು ಬರೋದು ಕಾಣಿಸ್ತಾ ಇರುತ್ತೆ. ಅವನು ತುಂಬಾನೇ ಸ್ಕೇರಿ ಇದ್ದ, ಅವನೇ ರಿಯಲ್ ವಧುಸುರ್. ಆದ್ರೆ ಅವನು ತುಂಬಾನೇ ವೀಕ್ ಆಗಿದ್ದ, ಪವರ್ಲೆಸ್ ಕಾಣಿಸ್ತಾ ಇದ್ದ. ಸೊ ನಮಗೆ ಇಲ್ಲಿ ಗೊತ್ತಾಗುತ್ತೆ ಇನ್ನ ಮೀರದ ಬಲಿ ಕಂಪ್ಲೀಟ್ ಆಗಿಲ್ಲ. ಆದ್ರೆ ಬಲಿ ಕೊಡೋದಕ್ಕೆ ದುಷ್ಯಂತ್ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅವಾಗ ಕಾಪಾಡೋದಕ್ಕೆ ಅರ್ಜುನ್ ಬಂದ್ಬಿಟ್ಟು ಅವನ ಮೇಲೆ ವಾರ್ ಮಾಡ್ತಾನೆ. ಅವನು ಅದೇ ಯಜ್ಞದಲ್ಲಿ ಕೆಳಗ್ ಬಿದ್ಬಿಟ್ಟು ಭಸ್ಮ ಆಗ್ಬಿಡ್ತಾನೆ. ಸದ್ಯಕ್ಕೆ ಅರ್ಜುನ್ ಮತ್ತೆ ಮೀರಾ ಬಚಾವಾಗಿದ್ದಾರೆ. ಆದ್ರೆ ಟೆಂಪಲ್ ಸಡನ್ ಆಗಿ ಡೆಸ್ಟ್ರಾಯ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬೇಸಿಕಲಿ ವಧುಸುರನ ಸಮಾಧಿ ಡೆಸ್ಟ್ರಾಯ್ ಆಗ್ತಾ ಇದೆ. ಅವ್ರು ಹೇಗೋ ಮಾಡಿ ತಪ್ಪಿಸ್ಕೊಂಡು ಅದೇ ಪೂಜಾ ಕಕ್ಷ ಹತ್ರ ಬರ್ತಾರೆ. ಅರ್ಜುನರಪ್ಪ ಮೀರಾಗೆ ಹೇಳ್ತಾನೆ, ಇವೆಲ್ಲ ವಿಷಯ ನೀನ್ ಯಾರಿಗೂ ಯಾವತ್ತೂ ಹೇಳ್ಬೇಡ, ಇದೆಲ್ಲ ಒಂದು ಕೆಟ್ಟ ಕನ್ಸ್ ಅಂತ ಅನ್ಕೊಂಡು ಮರ್ತ್ ಬಿಡು. ಇವಾಗ ತಿರುಗ್ ದಿನ ಮೀರನ್ನ ಬೀಳ್ಕೊಡುಗೆ ಆಗುತ್ತೆ, ಅಂದ್ರೆ ಗಂಡಿನ ಮನೆಗೆ ವಿದಾಯ ಕೊಡ್ತಾ ಇರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ. ಪ್ರಿಯಾಗೆ ಯಾವುದೇ ಪ್ರಪೋಸಲ್ ಬಗ್ಗೆ ನೆನಪೇ ಇಲ್ಲ. ಆಕ್ಚುಲಿ ಅವಳು ರೈಟರ್ ಕೂಡ ಇರೋದಿಲ್ಲ. ಪ್ರಿಯಾ ಜಸ್ಟ್ ಅವಳ ಟ್ವಿನ್ ಸಿಸ್ಟರ್ ನ ಹುಡ್ಕೋದಕ್ಕೆ ಬಂದಿರ್ತಾಳೆ. ಸೊ ಆಬ್ವಿಯಸ್ಲಿ ಅವಳು ಸಿಗೋದಿಲ್ಲ. ರೈಟರು ಆಕ್ಚುಲಿ ಅವಳ ಟ್ವಿನ್ ಸಿಸ್ಟರ್ ಆಗಿರ್ತಾಳೆ. ಅವಳ ಹೆಸರು ಚಿತ್ರ ಜೊತೆ ಏನಾಯ್ತು ಅಂತ ನಮ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಇವೆಲ್ಲ ಸ್ಟೋರಿ ಅರ್ಜುನಿಗೆ ನಂಬೋದಿಕ್ಕೆ ಆಗಲ್ಲ. ಅವನು ಡಿಸ್ಬಿಲೀಫ್ ಅಲ್ಲಿ ಬಂದ್ಬಿಟ್ಟು ಎಲ್ಲಾ ಫುಟೇಜ್ಗಳು ಚೆಕ್ ಮಾಡ್ತಾನೆ ಕ್ಯಾಮ್ರಾದು. ಅದರಲ್ಲಿ ಅವನು ಒಬ್ನೇ ನಗ್ತಾ ಇದ್ದ, ಒಬ್ನೇ ಡ್ಯಾನ್ಸ್ ಮಾಡ್ತಾ ಇದ್ದ. ಸೊ ಅವನು ಒಂದು ಭೂತ ಜೊತೆ ಪ್ರೀತಿಯಲ್ಲಿದ್ದ. ಸೊ ಇವಾಗೆಲ್ಲ ಆದ್ಮೇಲೆ ಸ್ಟೋರಿ ಪ್ರೆಸೆಂಟಿಗೆ ಬರುತ್ತೆ. ನಿಮಗೆ ನೆನಪಿದ್ರೆ ಇವೆಲ್ಲ ಸ್ಟೋರಿ ಸ್ಟಾರ್ಟಿಂಗು ಬಾಬಾ ಹೇಳ್ತಾ ಇರ್ತಾನೆ. ಆ ಬಾಬಾ ಹೇಳ್ತಾನೆ ಅರ್ಜುನ ವಾಪಸ್ಸೇ ಬರ್ಲಿಲ್ಲ, 24 ವರ್ಷದಿಂದ ಅವ್ರ ಅಪ್ಪನ ಮೋಕ್ಷಕ್ಕಾಗಿ ಅವನು ಪೂಜೆ ಮಾಡ್ತಾ ಇದ್ದಾನೆ. ಇವಾಗ ಡಿಲೇ ಆಗಿರೋ ಒಂದು ಟ್ರೈನ್ ಬರುತ್ತೆ. ಆ ಟ್ರೈನ್ ನ ಹತ್ಕೊಂಡು ಆ 4 ಹುಡುಗರು ಹೋಗ್ತಾರೆ. ಇವಾಗ ನಮಗೆ ಇನ್ನೊಂದು ಶಾಕಿಂಗ್ ಟ್ವಿಸ್ಟ್ ತೋರಿಸ್ತಾರೆ. ಇವಾಗ ಇಷ್ಟೊಂದು ತನಕ ಆ ಸ್ಟೋರಿ ಹೇಳಿದ್ನಲ್ಲ ಬಾಬಾ, ಆ ಬಾಬಾ ಬೇರೆ ಯಾರು ಅಲ್ಲ, ಅರ್ಜುನ್ ಆಗಿರ್ತಾನೆ. ಸೊ ಈ ಒಂದು ಶಾಕಿಂಗ್ ಟ್ವಿಸ್ಟ್ ಇಂದ ಈ ಮೂವಿ ಇಲ್ಲೇ ಎಂಡ್ ಆಗ್ಬಿಡುತ್ತೆ. ಸೊ ನೋಡಿದ್ರಲ್ಲ ಗೈಸ್, ಇದು ಭೂತ್ ಬಂಗ್ಲಾ ಕಂಪ್ಲೀಟ್ ಸ್ಟೋರಿ. ಹೇಗನ್ನಿಸ್ತು ಕಮೆಂಟ್ ಮಾಡಿ. ಇಷ್ಟ ಆಗಿರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.